ನಿನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಘೋಷಣೆ ಕೂಗಲಾಗಿದೆ. ಈ ಬಗ್ಗೆ ಮಾತನಾಡಲು ಆರೋಚಕರು ನಮ್ಮ ಜೊತೆ ಇದ್ದಾರೆ. ಸರ್, ನಿನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಲಾಗಿದೆ. ಅದೇ ರೀತಿ ಇವತ್ತು ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದೀರಾ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಇದೊಂದು ಹೇಯ ಘಟನೆ, ಯಾರು ಕ್ಷಮಿಸಲಾಗದೇ ಇರತಕ್ಕಂಥ ಘಟನೆ. ಇಂಥ ಘಟನೆ ಆಗುತ್ತೆ ವಿಧಾನಸೌಧದಲ್ಲಿ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂಥ ಘಟನೆ ಇವತ್ತು ನಡೆದೋಗ್ಬಿಟ್ಟಿದೆ. ಇಡೀ ವಿಧಾನಸೌಧ ಒಂದು ರೀತಿ ಅಪವಿತ್ರ ಆಗಿದೆ. ಇಂಥ ಒಂದು ಹೇಯ ಕೆಲಸವನ್ನು ಮಾಡಿರೋಂಥ ಕಾಂಗ್ರೆಸ್ ಸರ್ಕಾರ, ಅವರ ಬೆಂಬಲಿಗರು ಯಾರು ಬಂದಿದ್ದರು, ಅವ್ರ ಬೆಂಬಲಿಗರು ಇವ್ರನ್ನ ಹೆಂಗೆ ಬಿಟ್ಟರು, ಮತ್ತು ಘೋಷಣೆ ಕೂಗಿದ್ಮೇಲೆ ಅವ್ರು ಹೋಗೋಕ್ಕೆ ಹೆಂಗೆ ಅವ್ರಿಗೆಲ್ಲ ಕಾರು ವೆಹಿಕಲ್ ಎಲ್ಲ ಹಂಗೆ ಅರೇಂಜ್ ಮಾಡಿಕೊಟ್ರು. ಅವ್ರಿಗೆ ಹೋಗೋಕ್ಕೆ ಯಾರು ಕರ್ಕೊಂಡೋದ್ರು, ಹೆಂಗೆ ಬಂದರು, ಅವರು ಹೆಂಗೆ ಕರ್ಕೊಂಡೋದ್ರು, ಇದೆಲ್ಲ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ. ಇದರಲ್ಲಿ ಕಾಂಗ್ರೆಸ್ ಅವರು ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತ ಅರ್ಥ ಆಗ್ತಾಯಿದೆ. ಸರ್, ಒಂದು ಶಕ್ತಿಸೌಧದಲ್ಲೇ ಬಂದು ಈ ಭದ್ರತೆ ಯಾವ ರೀತಿ ಇದೆ, ಮತ್ತು ಕಾಂಗ್ರೆಸ್ ಯಾವ ರೀತಿ ಭದ್ರತೆಯನ್ನು ಮಾಡ್ತಿದ್ದಾರೆ ಸರ್? ದೇಶ ಒಂದು ರೀತಿ ಭಯ ಬೀದಿದೆ. ಕಾಂಗ್ರೆಸ್ ಅವರು ಇಡೀ ರಾಜ್ಯದ ಜನ ಒಂಥರ ಭಯದ ವಾತಾವರಣ ಕಾಣಿಸ್ತಾ ಇದೆ. ವಿಧಾನಸೌಧದಲ್ಲೇ ನಮಗೆ ಭದ್ರತೆ ಇಲ್ಲ ಅಂದರೆ ಇನ್ನು ರಸ್ತೆಗಳಲ್ಲಿ ಎಲ್ಲಿ ಹೋಗ್ತಾರೆ? ಈಗಾಗಲೇ KFD, ಪಾಪ್ಯುಲರ್ ಫ್ರಂಟು ಇವ್ರನ್ನೆಲ್ಲರನ್ನೂ ಕೂಡ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲ ಬಿಟ್ಟು ಬೀದಿಯಲ್ಲಿದ್ದಾರೆ ಅವರೆಲ್ಲ. ಈ ವಿಧಾನಸೌಧದಲ್ಲಿ ಒಳಗಡೆ ಬರೋಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂದರೆ ನನಗನ್ಸ್ತತೆ ಇದು ಕಾಂಗ್ರೆಸ್ ಏನು ಮಾಡಿಲ್ಲ. ಇನ್ನು ಇದುವರೆಗೂ ಒಬ್ಬ ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ? ಇಂಥ ದೊಡ್ಡ ಘಟನೆ ಆಗಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ಹೋಗಿದ್ದಾರೆ. ರಾಜೀನಾಮೆ ಕೊಡಬೇಕಾಯ್ತು ಮುಖ್ಯಮಂತ್ರಿ. ಇಷ್ಟೊತ್ತಿಗೆ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕಾಯ್ತು. ಸರ್, ಇನ್ನು ಯಾರನ್ನೂ ಬಂಧನ ಮಾಡುವ ಕೆಲಸ ಕೂಡ ಮಾಡಿಲ್ಲ. ಆದರೆ ಕೂಡ ಇದನ್ನು ವಿಡಿಯೋ ತಿರುಚುವ ಕೆಲಸ ಮೀಡಿಯಾದವ್ರು ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ತಿರ್ಚಿರೋದು ಪ್ರಪಂಚ ನೋಡಿದಾರಲ್ಲ, ಅವರು ತಿರ್ಚಿ ಆಗ್ತಾ ಇದ್ದಾರೆ ಅದನ್ನು. ಆದರೆ ಸ್ಪಷ್ಟವಾಗಿ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ಕೂಗಿರೋದು ಎಲ್ಲ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಅವರು ಯಾರೋ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಬರಬೇಡಿ. ನೀವು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕಿವಿ ಮೇಲೆ ಹೂವು ಇಕ್ಕೊಂಬಂದಿದ್ರು. ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಕ್ಕಬೇಡಿ. ರಾಜ್ಯದ ಜನತೆ ಎಲ್ಲ ನೋಡಿದ್ದಾರೆ, ಕ್ಲಾರಿಟಿ ಇದೆ, ಪಕ್ಕಾ ಕ್ಲಾರಿಟಿ ಇದೆ. ನೀವು ಅವ್ರ ಮೇಲೆ ಯಾರು ರಾಜ್ಯಸಭಾ ಅಭ್ಯರ್ಥಿ ಸದಸ್ಯ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ BJP ಆಗ್ರಹವನ್ನು. ಮುಂದಿನ ನಡೆ ಆಗಿರುತ್ತೆ. ಮತ್ತು ಸದನದಲ್ಲಿ ಚರ್ಚೆ ಮಾಡಿ, ಸದನದಲ್ಲಿ ಇವತ್ತು ಹೋರಾಟ ಪ್ರಾರಂಭ ಮಾಡ್ತೀರಿ. ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತೀರಿ. ಇಷ್ಟು ಆರೋಚಕರು ಮತ್ತು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ KS ಮರಟ್ನಾಯಕ, BTV ಬೆಂಗಳೂರು.